ಅವಾಗೆಲ್ಲ ಸಂಕ್ರಾಂತಿ ಬಂತು ಅಂದರೆ ಒಂದು ಸಿನಿಮಾ, ಯುಗಾದಿ ಬಂತು ಅಂದರೆ ಒಂದು ಸಿನಿಮಾ. ಶುಕ್ರವಾರ ರಿಲೀಸ್ ಆಗಬೇಕು ಅನ್ನೋ ಒಂದು ವಾಡಿಕೆ ಇತ್ತು. ಅದು ಇದೆ, ಈಗಲೂ ಇದೆ. ಏನೋ ಗುರುವಾರ ರಿಲೀಸ್ ಮಾಡಿದ್ರೆ ಚೆನ್ನಾಗಿ ಅಂತ ಎಲ್ಲರೂ ಮಾಡೋದಿಲ್ಲ. ಆದರೆ ಈಗ ಶುಕ್ರವಾರ ಕಾನ್ಸೆಪ್ಟ್ ಹೊರಟೋಯ್ತು, ಗುರುವಾರ ಕಾನ್ಸೆಪ್ಟ್ ಸಿನಿಮಾ ರಿಲೀಸ್ ಆಗಿರ್ತವೆ, ಅವು ಕಲೆಕ್ಷನ್ ಆಗ್ತವೆ. ಆಗಲಿ ಬಿಡಿ, ಆ ಥರ ಮಾಡಲ್ಲ. ನನಗೆ ಬೇಕು ನಾನು ನಾನೇ ಅಂತ ಮೆರಿಬ್ಯಾಡ್ರಪ್ಪ, ಬಿದ್ದೋರ್ನ ನೋಡಿ ನಗಬ್ಯಾಡ್ರಪ್ಪ. ಯಾವತ್ತು ಮುಹೂರ್ತ ಮಾಡ್ತಾರೋ, ಮುಹೂರ್ತ ಮಾಡೋ ದಿವಸ ರಿಲೀಸ್ ಡೇಟ್ ಪ್ಲಾನ್ ಮಾಡಿಡೋರು. ಪಕ್ಕ ಯಾವುದೇ ಕಾರಣಕ್ಕೂ ಮಿಸ್ ಆಗ್ತಿರ್ಲಿಲ್ಲ. ನಮಸ್ಕಾರ ಸ್ನೇಹಿತರೆ. ಹಬ್ಬಗಳು ಬರ್ತಾ ಇದೆ ಅಂದರೆ ನಮಗೊಂಥರ ಖುಷಿ ಆ ಸಮಯದಲ್ಲಿ. ಯಾಕಂದರೆ ಹೊಸ ಬಟ್ಟೆ, ಸಿಹಿ ಊಟ, ಆಮೇಲೆ ಅದೆಲ್ಲದರ ಜೊತೆಗೆ ಒಂದು ಸಿನಿಮಾ ನೋಡಬೇಕು ಅನ್ನೋದು ಭಾಳ ಖುಷಿ ಹಬ್ಬಗಳಲ್ಲಿ. ಅದು ಏನು ಫ್ಯಾಮಿಲಿ ಜೊತೆ ಇಲ್ಲ ಫ್ರೆಂಡ್ಸ್ ಜೊತೆ ಹೋಗೋದಕ್ಕೆ ಮಜೆ. ಆದರೆ ನೋಡಿ, ಇತ್ತೀಚಿನ ದಿನಗಳಲ್ಲಿ ಯಾವ ಹಬ್ಬಗಳಿಗೂ ಕನ್ನಡ ಸಿನಿಮಾಗಳು ಬರ್ತಾಯಿಲ್ಲ. ಅವಾಗೆಲ್ಲ ಸಂಕ್ರಾಂತಿ ಬಂತು ಅಂದರೆ ಒಂದು ಸಿನಿಮಾ, ಯುಗಾದಿ ಬಂತು ಅಂದರೆ ಒಂದು ಸಿನಿಮಾ, ಆಗಸ್ಟ್ ತಿಂಗಳಲ್ಲಿ ಸ್ವಾತಂತ್ರ್ಯ ಬಂತು ಅಂದಾಗ ಒಂದು ಸಿನಿಮಾ, ದಸರಾಗೊಂದು ಸಿನಿಮಾ, ರಾಜ್ಯೋತ್ಸವಕ್ಕೊಂದು ಸಿನಿಮಾ, ಕ್ರಿಸ್ಮಸ್ಗೊಂದು ಸಿನಿಮಾ, ಈ ಥರ ಒಂದು ಪ್ಲಾನ್ ಮಾಡಿಕೊಂಡು ಸಿನಿಮಾಗಳನ್ನ ರಿಲೀಸ್ ಮಾಡೋರು. ಹಬ್ಬಗಳಿಗೆ ಅಂದರೆ ಖಂಡಿತ ಒಂದು ಸಿನಿಮಾ 2 ಸಿನಿಮಾ ಇದ್ದೇ ಇರೋದು ಹಬ್ಬಗಳಲ್ಲಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವ ಹಬ್ಬಕ್ಕೂ ಯಾವ ಸಿನಿಮಾನೂ ಇರೋದಿಲ್ಲ. ಯಾವಾಗಂದ್ರೆ ಅವಾಗ ರಿಲೀಸ್ ಮಾಡೋದು. ಅದು ಇನ್ನೊಂದು ವಾಡಿಕೆ ಆಗಿಬಿಟ್ಟಿದೆ ಈಗ. ಏನಂದರೆ ಚಿತ್ರರಂಗದಲ್ಲಿ ಶುಕ್ರವಾರ ರಿಲೀಸ್ ಆಗಬೇಕು ಅನ್ನೋ ಒಂದು ವಾಡಿಕೆ ಇತ್ತು. ಅದು ಇದೆ, ಈಗಲೂ ಇದೆ. ಶುಕ್ರವಾರನೇ ಸಿನಿಮಾ ರಿಲೀಸ್ಗಳಾಗೋದು. ಇನ್ನು ಕೆಲವರು ಏನೋ ಗುರುವಾರ ರಿಲೀಸ್ ಮಾಡಿದ್ರೆ ಚೆನ್ನಾಗಿ ಅಂತ ಎಲ್ಲರೂ ಮಾಡೋದಿಲ್ಲ. ಕೆಲವರು ಮಾತ್ರ ಗುರುವಾರ ಮಾಡ್ತಾಯಿದ್ರು, ಬೆರಳೆಣಿಕೆ ಅಷ್ಟು ಮಾತ್ರ ನಿರ್ಮಾಪಕರು. ಆದರೆ ಈಗ ಹೇಗಾಗಿದೆ ಅಂದರೆ ಶುಕ್ರವಾರ ಕಾನ್ಸೆಪ್ಟ್ ಹೊರಟೋಯ್ತು, ಗುರುವಾರ ಕಾನ್ಸೆಪ್ಟ್ ಹೊರಟೋಯ್ತು. ಈಗ ಬುಧವಾರ, ಸೋಮವಾರ ಅಂದರೆ ಯಾವಾಗ ಬೇಕು ಆವಾಗಲೇ ರಿಲೀಸ್ ಮಾಡಬೇಕು, ಆ ಪರಿಸ್ಥಿತಿ ತಂದು ಇಟ್ಟಿದ್ದಾರೆ ನಮ್ಮ ಚಿತ್ರರಂಗನ. ಅಂದರೆ ಇದು ತಪ್ಪು. ಯಾವ ಸಮಯದಲ್ಲಿ ಏನು ಮಾಡಬೇಕು ಅದೇ ಮಾಡಿದ್ರೇ ಉತ್ತಮ. ಸೋಮವಾರ ಬುಧವಾರ ರಿಲೀಸ್ ಮಾಡಿದ್ರೆ ಏನಕ್ಕೆ ರಿಲೀಸ್ ಮಾಡ್ತಾರೆ ಅಂದರೆ ಕೆಲವರು ಈ ಹಬ್ಬಗಳು ಬಂದುಬಿಡ್ತವೆ. ಈ ಸೋಮವಾರ, ಮಂಗಳವಾರ, ಬುಧವಾರ ಹಬ್ಬಗಳು ಬರುತ್ತೆ, ಮತ್ತು ಗುರುವಾರ ಶುಕ್ರವಾರಕ್ಕೆ ಇರಲ್ವಲ್ಲ, ಅದಕ್ಕೆ ಸೋಮವಾರನೇ ಮಂಗಳವಾರ ರಿಲೀಸ್ ಮಾಡ್ಬಿಡೋದು ಸಿನಿಮಾನ, ಕಲೆಕ್ಷನ್ ಬರುತ್ತೆ ಅಂತ. ಅಂದರೆ ತಪ್ಪು. ಯಾಕಂದರೆ ಹಬ್ಬಗಳು ಬರೋ ಹಿಂದಿನ ವಾರ ಒಂದು ಯಾವ ಸಿನಿಮಾ ರಿಲೀಸ್ ಆಗಿರ್ತವೆ, ಅವು ಕಲೆಕ್ಷನ್ ಆಗ್ತವೆ. ಆಗಲಿ ಬಿಡಿ, ಆ ಥರ ಮಾಡಲ್ಲ. ನನಗೆ ಬೇಕು, ನನ್ನ ಸಿನಿಮಾಗೆ ದುಡ್ಡು ಬಂದರೆ ಆಯಿತು, ಬೇರೆಯವ್ರು ಏನಾರು ಮಾಡ್ಕೊಳ್ಳಿ. ಈ ಪರಿಸ್ಥಿತಿಗೆ ನಮ್ಮ ಚಿತ್ರರಂಗದಲ್ಲಿ ಕೆಲವರು ಈ ಕೆಲಸಗಳು ಮಾಡ್ತಾಯಿದ್ದಾರೆ. ಯಾಕಂದರೆ ಹಬ್ಬಗಳಲ್ಲಿ ಸಿನಿಮಾಗಳು ರಿಲೀಸ್ ಆಗಬೇಕು. ಅದೊಂಥರ ವಾತಾವರಣ, ಹಬ್ಬದ ವಾತಾವರಣ. ಯಾರು ಮೂಡಿಸ್ಬೇಕು ಅದು ಹಬ್ಬದ ವಾತಾವರಣ? ನಮ್ಮ ನಾಯಕ ನಟರುಗಳು ಮೂಡಿಸ್ಬೇಕು. ಅವ್ರಿಗೆ ಪ್ಲಾನ್ ಇರಬೇಕು. ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಕಲಾವಿದರಿಗೆ ಒಂದು ಪ್ಲಾನ್ ಇರಬೇಕು. ಈ ಹಬ್ಬಕ್ಕೆ ಒಂದು ಸಿನಿಮಾ ಬರಬೇಕಪ್ಪ, ಈ ಹಬ್ಬಕ್ಕೆ ಒಂದು ಸಿನಿಮಾ ಬರಬೇಕಪ್ಪ ಅಂತ. ಅದು ತಾನೇ ಒಂದು ಸುಗ್ಗಿ ನಮಗೆ. ಅದೇ ನೋಡಿ, ಬೇರೆ ರಾಜ್ಯದವರು, ತೆಲುಗಾಗ್ಬೋದು, ಮಲಯಾಳಿ ಆಗಿರ್ಬೋದು, ತಮಿಳಾಗಿರ್ಬೋದು, ಅವರು ಹಬ್ಬಕ್ಕೂ ಒಳ್ಳೆ ಸಿನಿಮಾಗಳು ಬಿಡ್ತಾರೆ. ಅಂದರೆ ಅವರು ಪ್ಲಾನ್ ಹೆಂಗಿರುತ್ತೆ, ಸಂಕ್ರಾಂತಿಗೆ ಈ ಸಿನಿಮಾ ಬಿಡಬೇಕು, ಯುಗಾದಿಗ ಈ ಸಿನಿಮಾ ಬಿಡಬೇಕು, ದಸರಕ್ಕೆ ಈ ಸಿನಿಮಾ ಬಿಡಬೇಕು. ಅಂದರೆ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ಬರ್ತಾರೆ ಅವರು. ಅಂದರೆ ಅವರು ಸಂಸ್ಕಾರ, ಅವ್ರ ಭಾಷೆ, ಅಂದರೆ ಅದನ್ನ ಬಿಟ್ಕೊಡಲ್ಲ ಅವರು. ಆದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ಈ ಯಾವ ಸಂಸ್ಕೃತಿನೂ ಇಲ್ಲ, ಯಾವ ಸಂಸ್ಕಾರನೂ ಇಲ್ಲ. ಯಾವಾಗಂದ್ರೆ ಅವಾಗಲೇ ಏನು ಬೇಕಾದ್ರೆ ಮಾಡೋದು. ಯಾಕಂದರೆ ಮುಂದಾಲೋಚನೆ ಇರ್ತಕ್ಕಂಥ ನಮ್ಮಲ್ಲಿ ತುಂಬ ಕಡಿಮೆ. ಏನೋ ಮಾಡಿಬಿಡೋದು ಸುಮ್ಮನೆ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಈ ಥರ ಆದರೆ ಆಗೋದಿಲ್ಲ. ಕರೆಕ್ಟ್ ಸಮಯಕ್ಕೆ ಸರಿಯಾಗಿ ಸಿನಿಮಾಗಳನ್ನ ರಿಲೀಸ್ ಮಾಡಿದ್ರೆ ಖಂಡಿತ ಒಳ್ಳೆಯದು. ಯಾಕಂದರೆ ಯಾವತ್ತೂ ನಾವೊಂದು ವಾಡಿಕೆ ಇರುತ್ತೆ, ಆ ವಾಡಿಕೆನ ಬಿಟ್ಟು ಹೋಗಬಾರ್ದು, ಅದ್ರ ಪ್ರಕಾರನೇ ಹೋಗಬೇಕು. ಅದು ಬಿಟ್ಬಿಟ್ಟು ನಾನು ಬೇರೆ ಥರ ವಿರುದ್ಧವಾಗಿ ಹೋಗ್ತೀನಿ ಅಂದರೆ ಅದು ಸೋಲು ಕಟ್ಟಿಟ್ಟ ಬುತ್ತಿ, ಚಿತ್ರಗಳಿಗೆ ಎಫೆಕ್ಟ್ ಆಗುತ್ತೆ. ಈಗ ಏನಾಗುತ್ತೆ ಅಂದರೆ, ಈಗ ನೋಡಿ, ಮುಂಚೆ ನಾವು ಎಸ್ ನಾರಾಯಣ ಸರ್ ಜೊತೆ ಕೆಲಸ ಮಾಡ್ತಾಯಿದ್ವಿ. ಎಸ್ ನಾರಾಯಣ ಸಾರು ಮುಹೂರ್ತ ಮಾಡಬೇಕಾದ್ರೆ ಯಾವತ್ತು ಮುಹೂರ್ತ ಮಾಡ್ತಾರೋ, ಮುಹೂರ್ತ ಮಾಡೋ ದಿವಸ ರಿಲೀಸ್ ಡೇಟ್ ಪ್ಲಾನ್ ಮಾಡಿಡೋರು. ರಿಲೀಸ್ ಡೇಟು ಪಕ್ಕ ಯಾವುದೇ ಕಾರಣಕ್ಕೂ ಮಿಸ್ ಆಗ್ತಿರ್ಲಿಲ್ಲ. ಅಂದರೆ ಆ ಥರ ಪ್ಲಾನ್ ಮಾಡಿ ಆ ಅಷ್ಟೊತ್ತಿಗೆ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಮಾಡಿರ್ತಾರಲ್ವ, ಅಷ್ಟೊತ್ತಿಗೆ ಸಿನಿಮಾ ಕೆಲಸಗಳೆಲ್ಲ ಮುಗಿಸಿ ಕಾಪಿ ರೆಡಿ ಇರೋದು ರಿಲೀಸ್ಗೆ. ಅಂದರೆ ಅಷ್ಟು ಅವರು ವರ್ಕ್ ಮಾಡೋರು. ಆ ಪ್ಲಾನು ಸಿನಿಮಾಗೆ ಏನಂದರೆ ಏನಿಲ್ಲ, ಇದು ಅಷ್ಟು ಖರ್ಚು ಮಾಡಬೇಕು, ಇಷ್ಟು ಖರ್ಚು ಮಾಡಬೇಕು, ಅದು ಇದು ಏನಿಲ್ಲ, ಪ್ಲ್ಯಾನ್ ಮಾಡಬೇಕು. ಪ್ಲ್ಯಾನ್ ಮಾಡಿದ್ರೆ ಖಂಡಿತ ಎಲ್ಲ ಸಿನಿಮಾಗಳು ಗೆಲ್ಲುತ್ತೆ, ಎಲ್ಲ ಸಿನಿಮಾಗಳಿಗೂ ಹಣ ಆಗುತ್ತೆ, ಎಲ್ಲ ಸಿನಿಮಾಗಳು ಜನ ನೋಡ್ತಾರೆ. ನಾವು ಪ್ಲಾನ್ ಇಲ್ಲದೆ ಕೆಲಸ ಮಾಡಿದಾಗ ಏನಾಗ್ತಂದರೆ ಈ ಥರ ಆಗುತ್ತೆ. ಯಾವಾಗಂದ್ರೆ ಅವಾಗಲೇ ಸಿನಿಮಾಗಳು ರಿಲೀಸ್ ಮಾಡೋದು, ಯಾವಾಗಂದ್ರೆ ಅವಾಗಲೇ ನಮಗೆ ಬೇಕಾಬಿಟ್ಟಿ ಮಾಡ್ಕೊಳ್ಳೋದು. ಆ ಥರ ಆದರೆ ಆಗೋದಿಲ್ಲ. ಇದು ಒಳ್ಳೆಯದಲ್ಲ.
ಯಾವಾಗಲೂ ನಾವು ಹೇಗೆ ನಾವು ನಡ್ಕೊಂಬರ್ತಾ ಇದೆಯೋ ಚಿತ್ರರಂಗ ಅದೇ ಥರನೇ ನಡ್ಕೊಂಬಂದರೆ ಖಂಡಿತ ನಮ್ಮ ಚಿತ್ರರಂಗಕ್ಕೆ ಉಳಿಗಾಲಿದೆ ಅಂತ ನನ್ನ ಅಭಿಪ್ರಾಯ. ನಾನು ಹೇಳೋದು ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ನಾಯಕ ನಟರಿಗೆ ಹೇಳೋದೇನೆಂದರೆ ಖಂಡಿತ ದಯಮಾಡಿ ದೊಡ್ಡ ಸಿನಿಮಾಗಳು, ಬಡ್ಜೆಟ್ ಅಂತ ಸಿನಿಮಾಗಳು ರಿಲೀಸ್ ಮಾಡ್ತಾ ಇರ್ತೀರ, ಅದರಿಂದ ನೀವು ವಾರಕ್ಕೆ 2 ಸಿನಿಮಾ ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡಿಬಿಡಿ. ಈಗ ನೋಡೋ ಉದಾಹರಣೆ, ಈಗ 23ನೇ ತಾರೀಕು ಲ್ಯಾಂಡ್ ಲಾರ್ಡ್ ಬರ್ತಾಯಿದೆ, ಕಲ್ಟ್ ಬರ್ತಾಯಿದೆ, 2 ಬಡ್ಜೆಟ್ ಸಿನಿಮಾಗಳೇ. ಯಾರಿಗೆ ಹೇಳ್ತೀರಾ? ಇದನ್ನು ಕೇಳೋರು ಯಾರು? ಅವರವರೇ ತಿಳ್ಕೊಂಡು ಆ ನಿರ್ಮಾಪಕರು, ಆ ನಿರ್ದೇಶಕರು, ಆ ಕಲಾವಿದರು ಕೂತ್ಕೊಂಡು ಮಾತಾಡಿ ಒಂದು ವಾರ ಮುಂದಕ್ಕೆ ಒಂದು ವಾರ ಮುಂದಕ್ಕೆ ಹೋದರೆ ಮುಗಿದೋಯ್ತಲ್ವಾ? ಇದ್ರ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ. ಬಟ್ ಅದು ಯಾವ ಥರ ಯೋಚನೆ ಮಾಡ್ತಾರೋ, ಅದೇನು ಪ್ರತಿಷ್ಠೆ ತಗೋತಾರೋ, ಇಲ್ಲ ಬಿಡು ನಾನು ಬರಬೇಕು, ನಾನು ಅನೌನ್ಸ್ಮೆಂಟ್ ಮಾಡಿದ್ದೀನಿ, ನಾನು ಬರಬೇಕು. ಯಾರೇ ಒಬ್ಬರು ಸೋಲ್ಬೇಕು, ಸೋತ್ರೇ ಒಂದು ಸಿನಿಮಾ ಗೆಲ್ಲಕ್ಕಾಗೋದು. ಒಂದು ಪಕ್ಷ ಒಂದು ಸಿನಿಮಾ 2 ಸಿನಿಮಾ ರಿಲೀಸ್ ಆಗುತ್ತೆ, ಕಲೆಕ್ಷನ್ ಬರೋಲ್ಲ. ಒಂದು ಸಿನಿಮಾ ರಿಲೀಸ್ ಮಾಡಿ, ಸಿನಿಮಾ ಸುಮಾರಾಗಿದ್ದರೆ ಅಟ್ಲೀಸ್ಟ್ ಒಂದಿಷ್ಟು ಕಲೆಕ್ಷನ್ ಬರುತ್ತೆ. ನೆಕ್ಸ್ಟ್ ವಾರ ಬರೋ ಸಿನಿಮಾ ಅದು ಅಷ್ಟೇ, ಅದೇನಾದ್ರು ಚೆನ್ನಾಗಿದ್ದರೆ ಕಂಟಿನ್ಯೂ ಆಗುತ್ತೆ. ಇಲ್ವಾ ಅದು ರಿಪೋರ್ಟ್ ಇರಲ್ವ, ಅದನ್ನು ಸ್ವಲ್ಪ ಕಲೆಕ್ಷನ್ ಬರುತ್ತೆ. 2 ಒಟ್ಟೊಟ್ಟಿಗೆ ಮಾಡಿದಾಗ ಕಷ್ಟ ಆಗುತ್ತೆ. ದಯಮಾಡಿ ನಿರ್ಮಾಪಕರೇ ಯೋಚನೆ ಮಾಡಿ, ಹಣ ಯಾರ್ದಾದ್ರೇನು, ಯಾಕಂದರೆ ನೀವೆಲ್ಲನೂ ಸೆಟಲ್ಮೆಂಟ್ ಮಾಡಿರ್ತೀರ ರಿಲೀಸ್ ಬಿಫೋರು. ನಿಮ್ಗೆ ಹಣ ಬರಬೇಕು ಅಂದರೆ ನೀವು ಪ್ಲಾನ್ ಮಾಡಬೇಕು. ದೊಡ್ಡ ಸಿನಿಮಾ ಯಾವ್ದಾರು ಬಂದರೆ ನಾವು ರಿಲೀಸ್ ಮಾಡಬಾರ್ದು. ಕನ್ನಡ ಸಿನಿಮಾಗೆ ಪೈಪೋಟಿ ಆದರೆ ಹೇಗೆ ಹೇಳಿ? ಈಗ ಅದರ್ ಲ್ಯಾಂಗ್ವೇಜ್ ಸಿನಿಮಾ ಬಂದರೆ ಓಕೆ, ಕನ್ನಡ ಸಿನಿಮಾಗಳೇ ಪೈಪೋಟಿ ಅಂದರೆ ನಮಗೆ ನಾವೇ ಕಾಲು ಹೇಳ್ಕೊಳ್ಳೋ ಥರ ಆಗುತ್ತೆ. ದಯವಿಟ್ಟು ಆ ಥರ ಮಾಡಬೇಡಿ. ನಿರ್ಮಾಪಕರು ಜೊತೆಗೆ ಎಕ್ಸಿಬ್ಯೂಟರ್ಸು, ಡಿಸ್ಟ್ರಿಬ್ಯೂಟರ್ಸು ಕೂತ್ಕೊಂಡು ರಿಲೀಸ್ ಮಾಡೋ ಸಮಯದಲ್ಲಿ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡು ರಿಲೀಸ್ ಮಾಡಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.